ಮುಖ್ಯಮಂತ್ರಿ ಕುರ್ಚಿಯನ್ನೇ ಅಲುಗಾಡಿಸುವ ಮಟ್ಟಿಗೆ ಸಾಕಷ್ಟು ದೊಡ್ಡ ಒಂದು ಸದ್ದನ್ನು ಮಾಡಿದ್ದಂತಹದ್ದು ಈ ಮೂಡ ಹಗರಣ. ಈ ಮೂಡ ಹಗರಣದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಗುಡ್ ನ್ಯೂಸ್ ಸಿಗ್ತಾ ಇದೆ. ಮೂಡ ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಕುಟುಂಬ ಅಕ್ರಮ ನಡೆಸಿಲ್ಲ, ಪ್ರಕರಣದಲ್ಲಿ ಸಿದ್ದರಾಮಯ್ಯ ಕುಟುಂಬವೇ ಸಂತ್ರಸ್ತ ಅಂತ ಲೋಕಾಯುಕ್ತ ವರದಿ ನೀಡಿದೆ ಎನ್ನಲಾಗಿದೆ. ಈ ಮೂಲಕ ಸಿಬಿಐ ತನಿಖೆ ಅಗತ್ಯ ಇಲ್ಲ ಅಂತ ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಈಗ ಲೋಕಾಯುಕ್ತದಲ್ಲೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿರೋದು ಸಿದ್ದರಾಮಯ್ಯ ಮತ್ತವರ ಕುಟುಂಬ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಭೂಮಾಲೀಕ ದೇವರಾಜು ಭೂಮಿ ಮಾರುವಾಗ ಭೂಮಿಯನ್ನ ಮೂಡ ವಶಕ್ಕೆ ಪಡೆದಿದ್ದರ ಬಗ್ಗೆ ಮುಚ್ಚಿಟ್ಟಿದ್ರು. ಬಳಿಕ ದೇವರಾಜು ಬಳಿ ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಜಮೀನನ್ನು ಖರೀದಿ ಮಾಡಿದ್ದಾರೆ. ಮಾಜಿ ಆಯುಕ್ತ ನಟೇಶ್ ಸರ್ಕಾರದ ನಡಾವಳಿಯನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ ಅಂತ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖವಾಗಿದೆ ಅಂತ ತಿಳಿದು ಬಂದಿದೆ. ಹಲವರ ವಿಚಾರಣೆ ನಡೆಸಿ ಸಾಕ್ಷಿಗಳ ಸಂಗ್ರಹವನ್ನು ಮಾಡಿ ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿಯನ್ನು ಸಲ್ಲಿಸೋದಕ್ಕೆ ರೆಡಿಯಾಗಿದೆ. ಇದು ಪೂರ್ಣ ವರದಿ, ಸಂಪೂರ್ಣ ವರದಿ, ಲೋಕಾಯುಕ್ತ ವರದಿಯ ಅಂಶಗಳು. ಹಾಗಾದರೆ ಏನೇನಿದೆ, ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾ ಇರ್ತಕ್ಕಂಥ ರಿಪೋರ್ಟಲ್ಲಿ ಏನೆಲ್ಲ ಅಂಶಗಳಿದೆ ಅಂತಕ್ಕಂಥದ್ದನ್ನು ಒಂದೊಂದಾಗಿ ನಾವು ನೋಡೋದಾದರೆ, ಸಿಎಂ ಸಿದ್ದರಾಮಯ್ಯನವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿಲ್ಲ ಎಂಟೈರ್ ಪ್ರಹಸನದಲ್ಲಿ ಅಂತ ಹೇಳ್ತಾರೆ. ಎಲ್ಲೂ ಕೂಡ ಮುಖ್ಯಮಂತ್ರಿಗಳು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ, ದುರುಪಯೋಗ ಮಾಡಿಕೊಂಡಿಲ್ಲ. ಸ್ನೇಹಮಯಿ ಕೃಷ್ಣ ಅವರ ಆರೋಪ ಇದ್ದಿದ್ದೇ ಇದು, ಮುಖ್ಯಮಂತ್ರಿಗಳು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ. ಇಲ್ಲ ಅಂತ ಇದೆ. ಸಿಎಂ ಪ್ರಭಾವ ಬೀರಿರುವಂತಹ ಬಗ್ಗೆ ಯಾವುದೇ ಸಾಕ್ಷಿಗಳು ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ಈ 14 ಸೈಟೆಲ್ಲ ಪಡ್ಕೊಂಡಿದ್ರಲ್ಲ, ಆ ಸಂದರ್ಭದಲ್ಲಾಗಲಿ 50-50 ಅನುಪಾತದಲ್ಲಿ ಬದಲಿ ನಿವೇಶನಗಳನ್ನು ಪಡೆಯೋದ್ರಲ್ಲಾಗಲಿ ಎಲ್ಲೂ ಕೂಡ ಮುಖ್ಯಮಂತ್ರಿಗಳು ತಮ್ಮ ಪ್ರಭಾವವನ್ನು ಬಳಸಿಲ್ಲ. ಅದಕ್ಕೆ ಪೂರಕವಾದ ಸಾಕ್ಷಿಗಳು ನಮಗೆ ಸಿಕ್ಕಿಲ್ಲ. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಯಾವುದೇ ಕಾನೂನು ಉಲ್ಲಂಘಿಸಿಲ್ಲ ಅಂತ ಹೇಳೋದ್ರ ಮುಖಾಂತರ ಮುಖ್ಯಮಂತ್ರಿಗೆ, ಅವರ ಪತ್ನಿಗೆ, ಅವರ ಬಾಮೈದನಿಗೂ ಕೂಡ ಈಗ ಕ್ಲೀನ್ ಚಿಟ್ಟನ್ನು ಕೊಟ್ಬಿಟ್ಟಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಅವರದ್ದು ಯಾವುದೇ ತಪ್ಪಿಲ್ಲ, ಯಾಕೆಂದರೆ ಅವ್ರನ್ನ ಕರೆಸಿ ವಿಚಾರಣೆ ಎಲ್ಲ ಮಾಡಿದರು. ಅವ್ರು ಯಾವುದೇ ತಪ್ಪನ್ನು ಎಸಗಿಲ್ಲ. ಜಮೀನು ಖರೀದಿಸುವಾಗ ಯಾವುದೇ ಕಾನೂನಿನ ತೊಡಕು ಇರಲಿಲ್ಲ. ಯಾರು ಮುಖ್ಯಮಂತ್ರಿಗಳ ಬಾಮೈದ ಜಮೀನು ಖರೀದಿ ಮಾಡಬೇಕಾದ್ರೆ ಯಾವುದೇ ಕಾನೂನು ತೊಡಕುಗಳು ಕೂಡ ಇರಲಿಲ್ಲ ಅಂತ ಹೇಳ್ತಾರೆ. 5,29,000 ರೂಪಾಯಿಗೆ 3.26 ಗುಂಟೆ ಜಮೀನನ್ನು ಮಲ್ಲಿಕಾರ್ಜುನ ಸ್ವಾಮಿ ಅವರು ದೇವರಾಜು ಅವರಿಂದ ಪಡೆದಿದ್ದಾರೆ, ಕಾನೂನಾತ್ಮಕವಾಗಿಯೇ ಪಡೆದಿದ್ದಾರೆ. ಆದರೆ ಅಷ್ಟೊತ್ತಿಗಾಗಲೇ ಅದನ್ನು ಮೂಡಾದವರು ವಶಪಡಿಸ್ಕೊಂಡಿದ್ದರು. ದೇವರಾಜು ಮುಚ್ಚಿಟ್ಬಿಟ್ಟು ಮಾರಿದ್ದಾರೆ. ಅವ್ರದ್ದು ತಪ್ಪೆ ಹೊರತು ಇವ್ರದ್ದಲ್ಲ. ಇವರು ವಿಷಯನೇ ಗೊತ್ತಿಲ್ಲ, ಮಾರಾಟ ಮಾಡಿದ್ದಾರೆ, ಅವರು ಮಾರಾಟ ಮಾಡಿದ್ದಾರೆ, ಇವರು ಖರೀದಿ ಮಾಡಿದ್ದಾರೆ, ಇವರು ತಪ್ಪಿಲ್ಲ. ಯಾವುದೇ ಕಾನೂನು ಬಾಹಿರ ನೋಂದಣಿ ಶುಲ್ಕದಲ್ಲಿ ಮೋಸ ಮಾಡಿಲ್ಲ. ಇದೇನೋ ಒಂದಷ್ಟು ಆರೋಪ ಕೇಳಿಬಂದಿತ್ತು, ತಹಸೀಲ್ದಾರರೇ ತುಂಬಿಟ್ರು, ಆಯುಕ್ತರೇ ತುಂಬಿಟ್ರು ದುಡ್ಡು ಅಂತ. ಹಾಗೇನೂ ಇಲ್ಲ. ಕರೆಕ್ಟಾಗಿ ಎಷ್ಟು ಶುಲ್ಕ ಕಟ್ಟಬೇಕು ಅಷ್ಟು ಶುಲ್ಕವನ್ನು ಕಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಅಂತ. ಇನ್ನು 2010ರಲ್ಲಿ ದಾನಪತ್ರ ಕೊಟ್ಟರಲ್ಲ, ಅಂದರೆ ಮಲ್ಲಿಕಾರ್ಜುನ ಸ್ವಾಮಿಯವರು ಮುಖ್ಯಮಂತ್ರಿಗಳ ಪತ್ನಿಗೆ ಕೊಟ್ಟರಲ್ಲ ದಾನಪತ್ರ, ಅದೂ ಕೂಡ ಕಾನೂನಾತ್ಮಕವಾಗಿದೆ, ಯಾವ ತಪ್ಪು ಇಲ್ಲ. ಆ ರೀತಿ ಕಾನೂನಿನಲ್ಲಿ ದಾನಪತ್ರ ಕೊಡೋದಕ್ಕೆ ಅವಶ್ಯಕತೆ ಇದೆ, ಕೊಡ್ಬೋದು, ಅದಕ್ಕೆ ಏನು ತೊಂದರೆ ಇಲ್ಲ. ಅದೇ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಕೆಸರೆ ಜಮೀನನ್ನು ಕಾನೂನಿನ ಪ್ರಕಾರ ಮೂಡ ವಶಪಡಿಸ್ಕೊಂಡಿದೆ. ಆ ಮೂಡಾದವ್ರದ್ದು ಏನು ತಪ್ಪಿಲ್ಲ. ಅಂದರೆ ಮೂಡ ಅದನ್ನು ಸೈಟ್ ಆಗಿ, ಅಂದರೆ ಏರಿಯಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ, ಲೇಔಟ್ ಮಾಡೋದಕ್ಕೋಸ್ಕರ ಕಾನೂನು ಪ್ರಕಾರವಾಗಿ ವಶಕ್ಕೆ ಪಡೆದಿದೆ. 14 ಸೈಟ್ಗಳನ್ನು ಕಾನೂನು ಬಾಹಿರವಾಗಿ ಮರು ಹಂಚಿಕೆ ಮಾಡಿದ್ದಾರೆ ಅಂತ ತಿಳಿಸ್ತಾರೆ. ಇದರಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯದ್ದೇನು ತಪ್ಪಿಲ್ಲ, ಮೂಡ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಎಲ್ಲವೂ ಕೂಡ ಈಗ ಮೂಡ ಅಧಿಕಾರಿಗಳು ಆಯುಕ್ತರಿಗೆ ಸುತ್ತಕೋತಾ ಇದೆ. ಈ ಕಡೆ ಎಲ್ಲ ಬಿಡಿಸ್ಕೊಂತು, ಮುಖ್ಯಮಂತ್ರಿಗಳು, ಅವರ ಪತ್ನಿ, ಅವರ ಬಾಮೈದ ಎಲ್ಲರದ್ದು ಬಿಡಿಸ್ಕೊಂತು ಕುಣಿಕೆ ಈ ಕಡೆ ಸುತ್ತಕೊಳ್ಳೋದಕ್ಕೆ ಶುರುವಾಗಿದೆ. ಸಿಎಂ ಹಾಗೂ ಪತ್ನಿ ಇದೇ ಜಾಗದಲ್ಲಿ ನಮಗೆ ಸೈಟ್ ಬೇಕು ಅಂತ ಕೇಳೇ ಇಲ್ಲ ಅಂತಾರೆ. ಒಂದು ಪತ್ರ ಓಡಾಡ್ತಾ ಇತ್ತು, ನಿಮಗೆಲ್ಲ ಗೊತ್ತಿರಬೇಕು. ಮುಖ್ಯಮಂತ್ರಿಗಳ ಪತ್ನಿಯ ಸಹಿ ಪಾರ್ವತಿ ಅಂತ ಹಾಕ್ಬಿಟ್ಟು ಇಂಥ ಬಡಾವಣೆಯಲ್ಲೇ ವಿಜಯನಗರ 3rd ಸ್ಟೇಜ್ 4th ಸ್ಟೇಜಲ್ಲೇ ಬೇಕು ಅಂತ ಕೇಳಿದ್ರು ಅಂತ, ಆಮೇಲೆ ಅದಕ್ಕೇನೋ ವೈಟ್ನರ್ ಹಾಕಿದ್ರು ಅಂತ. ನೋ, ಮುಖ್ಯಮಂತ್ರಿಗಳ ಧರ್ಮಪತ್ನಿ ಆ ರೀತಿ ಪತ್ರವನ್ನೇ ಬರೆದಿಲ್ಲ ಅಂತ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಮೂಡ ಅಧಿಕಾರಿಗಳು ಪತ್ರ ವ್ಯವಹಾರದಲ್ಲಿ ಅವ್ಯವಹಾರವನ್ನು ಮಾಡಿದ್ದಾರೆ. ಮೂಡ ಅಧಿಕಾರಿಗಳದ್ದೇ ತಪ್ಪು ಇದೆಲ್ಲ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ಆಗಿದೆ. ಅವ್ರು ಸೈನೇ ಮಾಡಿಲ್ಲ, ಅವ್ರ ಹೆಸರಲ್ಲಿ ಯಾರೋ ಬೇರೆಯವರು ಮಾಡಿಬಿಟ್ಟಿದ್ದಾರೆ, ಮೂಡ ಅಧಿಕಾರಿಗಳು ಮಾಡಿದ್ದಾರೆ. ಮೂಡ ಆಯುಕ್ತರು ಅಂದರೆ ಅಂದಿನ ಆಯುಕ್ತರು
ಮತ್ತು ಅಧಿಕಾರಿಗಳ ನಡಾವಳಿ ದುರ್ಬಳಕೆ ಆಗಿದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಆಯುಕ್ತರು ಅಧಿಕಾರಿಗಳು ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೂಡಾದ ಅಂದಿನ ಆಯುಕ್ತ ನಟೇಶ್ ಅವರು ವಿಪರೀತವಾದ ಲೋಪದೋಷಗಳನ್ನು ಎಸಗಿದ್ದಾರೆ. ಇವ್ರ ಕಾಲದಲ್ಲೇ ತಾನೇ ವಿಪರೀತವಾಗಿ ಸೈಟ್ ಹಂಚಿಕೆ ಆಗಿರೋದು. ಇವ್ರು ಹಿಂದಿನವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಬಟ್ 800 ಚಿಲ್ಲರೆ ಏನೋ ಸೈಟ್ ಎಲ್ಲ ಹಂಚಿದ್ದಾರೆ ಅಂತಂದ್ಬಿಟ್ಟು ನಟೇಶ್ ಮೇಲೆ ಆರೋಪ ಇರೋದು. ಅದಕ್ಕೆ ಅವ್ರು ಹೇಳ್ತಾರೆ ವಿಪರೀತವಾಗಿ ಇವರು ನಡಾವಳಿಯನ್ನು ಬಿಟ್ಟು ಕೆಲಸ ಮಾಡಿದ್ದಾರೆ ಅಂತ. ಮಾಜಿ ಆಯುಕ್ತ ನಟೇಶ್ ವಿರುದ್ಧ ತನಿಖೆ ಆಗಬೇಕು. ನಟೇಶ್ ತಪ್ಪು ಮಾಡಿದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯನವರ ಪತ್ನಿಗೆ ಕೊಟ್ಟ ಸೈಟ್ ಮಾತ್ರ ಅಲ್ಲ, ಇವರು ಕೊಟ್ಟಿರೋದು ಏನೇನೂ ಅಲ್ಲ, ಇವ್ರ ಹೆಸರು ಹೇಳ್ಕೊಂಡು ಬೇರೆಯವ್ರಿಗೆ ಹಂಚಿದಾರಲ್ಲ, ಬೇನಾಮಿಯಾಗಿ ಅದೇನೋ ಪರಿಹಾರ ರೂಪಾರ್ಥದಲ್ಲಿ ಅಂತೆಲ್ಲ ಹೇಳ್ತಾರಲ್ಲ, ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ನಟೇಶ್ ಕುಮಾರ್. ಹಾಗಾಗಿ ಅವ್ರ ವಿರುದ್ಧ ತನಿಖೆ ಮಾಡಿ ಅಂತಕ್ಕಂಥದ್ದು ಇಷ್ಟು ಲೋಕಾಯುಕ್ತ ವರದಿಯಲ್ಲಿ ಇರ್ತಕ್ಕಂಥದ್ದು. ಇದೇ ಪ್ರಕರಣದ ತನಿಖೆಯನ್ನು ಮೂಡಾದ ಇಡಿ ಅವ್ರು ಮಾಡ್ತಾ ಇದ್ದಾರೆ. ಅವ್ರೇನು ಹೇಳ್ತಾರೆ ಗೊತ್ತಿಲ್ಲ. ಓಕೆ, ನೋಡೋಣ ಇನ್ನು ಮುಂದಿನ ಸುದ್ದಿ. ಬಣ ಬಡಿದಾಟ ಮತ್ತು ಖರ್ಗೆ ಗುಡುಗಿನಿಂದ ಮುಂದೂಡಿಕೆ ಆಗಿದ್ದಂತಹ ದಲಿತ ಸಮಾವೇಶ ಕಾಂಗ್ರೆಸ್ನಲ್ಲಿ ಈಗ ದಲಿತ ಸಮುದಾಯದ ಸಚಿವರು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರಿಗೆ ಬಂದ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಗೃಹ ಸಚಿವ ಪರಮೇಶ್ವರ್ ಅವರು ಅರ್ಧ ಗಂಟೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಪಕ್ಷ, ಸರ್ಕಾರದ ಪ್ರಸಕ್ತ ವಿದ್ಯಮಾನ, ದಲಿತ ಸಮುದಾಯದ ಸಮಾವೇಶದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಲ್ಲದೆ ಸದ್ಯದಲ್ಲೇ ಪರಮೇಶ್ವರ್ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಖರ್ಗೆ ಭೇಟಿ ಬಳಿಕ ದಾವಣಗೆರೆಯ ವಾಲ್ಮೀಕಿ ಮಠ ಕಾರ್ಯಕ್ರಮಕ್ಕೆ ತೆರಳಿದ್ದ ಪರಮೇಶ್ವರ್ ಅಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಅವ್ರ ಜೊತೆ ಪ್ರತ್ಯೇಕ ಸಭೆಯನ್ನು ಮಾಡಿರೋದು ಕೂಡ ಕುತೂಹಲ ಕೆರಳಿಸಿದೆ. MLC ಯತೀಂದ್ರ, ಬಳ್ಳಾರಿ ಸಂಸದ ತುಕಾರಾಂ, ಮಾಯಕೊಂಡ ಶಾಸಕ ಬಸವಂತಪ್ಪ ಕೂಡ ಭಾಗಿಯಾಗಿದ್ದರು. ಇನ್ನು SC/ST ಸಮಾವೇಶ ಮಾಡೇ ಮಾಡ್ತೀವಿ ಅಂತಂದ್ಬಿಟ್ಟು ರಾಜಣ್ಣ ಅವ್ರು ಹೇಳಿದ್ರೆ ಪರಮೇಶ್ವರ್ ನೇತೃತ್ವದಲ್ಲಿ ದಲಿತ ಸಮಾವೇಶ ನಡೆಯುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಆದರೆ CM ಚೇರ್ ಖಾಲಿ ಇಲ್ಲ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಕೂಡ ಸಚಿವ ಮಹದೇವಪ್ಪ ಪುನರುಚ್ಚರಿಸಿದ್ದಾರೆ. ಈ ಮಧ್ಯೆ ದಾವಣಗೆರೆಯ ವಾಲ್ಮೀಕಿ ಜಾತ್ರೆಯಲ್ಲಿ ಮುಂದಿನ CM ಸತೀಶ್ ಜಾರಕಿಹೊಳಿ ಅಂತ ಬೆಂಬಲಿಗರು ಪೋಸ್ಟರ್, ಪ್ರಿಂಟೆಡ್ ಟಿ ಶರ್ಟ್ ಅನ್ನು ಪ್ರದರ್ಶನ ಮಾಡಿದ್ದಾರೆ. ಯಾವ CM ಆಗ್ಲಿ ಯಾರಾಗದೆ ಇರ್ಲಿ, ಏನೆಲ್ಲ ತೀರ್ಮಾನಗಳು ಆಗ್ಬೇಕಾದ್ರೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಲ್ಲೇ ತೀರ್ಮಾನ ಆಗೋದು. ತೀರ್ಮಾನಕ್ಕೆ ಬದ್ಧರಾಗಿ ಎಲ್ಲರೂ ಕೂಡ ಇರ್ತಕ್ಕಂಥದ್ದು. SC/ST ಸಮಾವೇಶ ಅಂತ ಬರೀ SC/STಗಳಿಗೆ ಅಲ್ಲ, ಯಾರೆಲ್ಲ ಧ್ವನಿ ಇಲ್ಲದ ಸಮುದಾಯಗಳಿದ್ದಾವೆ ಎಲ್ಲ ಅಧಿಕಾರವನ್ನ ಹಂಚಿಕೊಳ್ತಕ್ಕಂಥದ್ದಕ್ಕೆ ನಾವು ಒತ್ತಾಯ ಮಾಡ್ತಕ್ಕಂಥ ಸಮಾವೇಶಗಳು. ರಾಜಕೀಯ ಅಧಿಕಾರ ವಂಚಿತ ಸಮುದಾಯಗಳು ಯಾವಿದ್ದಾವೆ ಆ ಸಮುದಾಯಗಳಿಗೆ ಆ ಸ್ಥಾನಗಳನ್ನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಏನೆಲ್ಲ ಅನ್ಕೊಂಡಿದೀವಿ ಅದನ್ನೆಲ್ಲ ಮಾಡ್ತೇವೆ. ಕೂಡಬಾರ್ದ ನೋಡ್ರಿ, ಅದು ಅವಕಾಶ ಬಂದಾಗ ಮಾಡೋಣ. ಅದ್ರ ಅವಶ್ಯಕತೆ ಬಂದಾಗ ಅವ್ರ ಹತ್ರ ಹೆಡ್ ಅದು ಅವ್ರ ನೇತೃತ್ವದಲ್ಲಿ ಆಗ್ಬೇಕದು. ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅವರು ಇರ್ತಾರೆ, ಅವರೇ ಇರ್ತಾರೆ. ಎಲ್ಲರ ಪರವಾಗಿ ಅಭಿಮಾನಿಗಳು ಅವ್ರವ್ರು ಮಾಡ್ತಾರೆ, ನಮ್ಮ ಪರವಾಗಿ ಮಾಡ್ತಾರೆ, ಬೇರೆಯವ್ರ ಪರವಾಗಿ ಮಾಡ್ತಾರೆ. BJP ಅವರು ಕಾಂಗ್ರೆಸ್ ಹೈಕಮಾಂಡ ಅವರು ನೋಡ್ತಾ ಇದ್ದ ದ್ರಾಕ್ಷಿ ತಿನ್ನಕ್ಕೆ ಸಿಗ್ತಾ ಎಲ್ಲ ಉಳಿ ಅಂತಿದ್ದಾರೆ ಅಷ್ಟೇ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿರುವಾಗ ಕುರ್ಚಿ ಖಾಲಿ ಇರಲ್ಲ. ಬಹುಶಃ ಹಿಂಗಾಗಿರ್ಬೇಕು ಈ ವಿಚಾರದಲ್ಲಿ. ಪರಮೇಶ್ವರ್ ಅವರು ಹೋಗ್ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾದ್ರಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಏನೋ ಸಕಾರಾತ್ಮಕವಾದ ಸ್ಪಂದನೆ ಸಿಕ್ಕಿರಬೇಕು ಅನ್ಸುತ್ತೆ. ಅದೇ ಖುಷಿನಲ್ಲಿ ಅವರು ದಾವಣಗೆರೆಗೆ ಹೋಗ್ಬಿಟ್ಟು ಸಭೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಇನ್ನೂ ಇದೆಲ್ಲ ಆದ ನಂತರ ಬೇರೆ ಬೇರೆಯವರ ಕಮೆಂಟ್ಸ್ ಎಲ್ಲ ಏನು ಬರುತ್ತೆ ಗೊತ್ತಿಲ್ಲ. DK ಶಿವಕುಮಾರ್ ಅವರು ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ, ಅವರು ಬಂದ ಮೇಲೆ ಏನು ಹೇಳ್ತಾರೆ, ಹಾಗೆ ಮುಚ್ಚೋಗುತ್ತಾ, ಇದಿನ್ನೂ ಜಾಸ್ತಿ ಆಗುತ್ತಾ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ನೋಡೋಣ. ಇನ್ನು ರಾಜ್ಯದ BJP ಕಥೆಗೆ ಬರೋಣ. ಬಹಳ ಮುಖ್ಯವಾಗಿ ದೆಹಲಿ ಚುನಾವಣೆ ನಡೀತಾ ಇತ್ತು, ಹಾಗಾಗಿ ಕೆಲ ದಿನಗಳ ಕಾಲ ಬ್ರೇಕ್ ಪಡೆದಿದ್ದ ರಾಜ್ಯ BJP ಬಣ ಬಡಿದಾಟದ ಎಪಿಸೋಡ್ ಈಗ ಮತ್ತೆ ಶುರುವಾಗಿದೆ. ಹೈಕಮಾಂಡ್ ಬುಲಾವ್ ಮೇರೆಗೆ ವಿಜಯೇಂದ್ರ ದಾವಣಗೆರೆ ಪ್ರವಾಸವನ್ನು ಮೊಟಕುಗೊಳಿಸಿ ದಿಢೀರ್ ಅಂತ ದೆಹಲಿಗೆ ತೆರಳಿದ್ದಾರೆ. ವಿಜಯೇಂದ್ರ ಬೆನ್ನಲ್ಲೇ ರೆಬಲ್ಸ್ ತಂಡ ಕೂಡ ದೆಹಲಿಗೆ ತೆರಳಿದೆ. ಈ ಬಗ್ಗೆ ಯತ್ನಾಳ್ ಮಾತನಾಡಿ, ದೆಹಲಿಯಲ್ಲಿ ಆಪ್ ಹೀನಾಯವಾಗಿ ಸೋಲೋದಕ್ಕೆ ಅವರ ಭ್ರಷ್ಟಾಚಾರ ಕಾರಣ, ಅದಕ್ಕಾಗಿ ರಾಜ್ಯದಲ್ಲಿ ಕೂಡ ಭ್ರಷ್ಟಾಚಾರ ರಹಿತವಾಗಿ ಪಕ್ಷ ಕಟ್ಟೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ವಿಜಯೇಂದ್ರ ಜೊತೆ ಇನ್ನೆರಡು ಹಂದಿಗಳಿವೆ ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದರು. ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಒಡೆತನದ GMIT ಗೆಸ್ಟ್ ಹೌಸ್ನಲ್ಲಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ವಾಸ್ತವ್ಯ ಹೂಡಿದ್ದು ಮತ್ತೊಂದು ಸುತ್ತಿನ ಸಭೆ ನಡೆಸೋ ಸಾಧ್ಯತೆ ಇದೆ. ರೆಬಲ್ ಟೀಮ್ಗೆ ವಿಜಯೇಂದ್ರ ಬಣದ BC ಪಾಟೀಲ್, ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. BC ಪಾಟೀಲ್ ಮಾತಾಡಿ, ಕುಟುಂಬ ರಾಜಕಾರಣ ಎಲ್ಲಿಲ್ಲ ಹೇಳಿ ಹಾಗಂತ ಕೇಳಿದ್ರೆ, ರೇಣುಕಾಚಾರ್ಯ ಮಾತಾಡಿ, ದುಷ್ಟಶಕ್ತಿಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸೋದಕ್ಕಾಗಲ್ಲ. ಯತ್ನಾಳ್ಗೆ ಟಿಕೆಟ್ ಸಿಗದೇ ಇದ್ದಿದ್ರೆ ಕೇರ್ ಆಫ್ ಫುಟ್ಪಾತ್ ಆಗ್ತಾ ಇದ್ರಿ, ಸೋತವರ ದಂಡನಾಯಕ ನೀವು, ಕೋಣದಂತೆ ನಿಮ್ಮನ್ನು ಬಲಿ ಕೊಡ್ತಾರೆ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ರು. ಈ ಮಧ್ಯೆ ತಟಸ್ಥ ಬಣದ ರಾಜುಗೌಡ ಮಾತಾಡಿ, ನಮ್ಮಲ್ಲಿ ಬಣ ಇರೋದು ನಿಜ, ರಾಜ್ಯ BJP ICUನಲ್ಲಿದೆ, ಹೀಗೆ ಬಿಟ್ಟರೆ ಕೋಮಾ ಸ್ಥಿತಿ ತಲುಪ್ತೀವಿ, ಹೈಕಮಾಂಡ್ ಮಧ್ಯಪ್ರವೇಶಿಸಿ ಸರಿ ಮಾಡದೇ ಇದ್ದರೆ ರಾಜ್ಯದಲ್ಲಿ BJPಗೆ ಉಳಿಗಾಲ ಇಲ್ಲ ಅಂತ ಹೇಳಿದ್ದಾರೆ.
ನಾಳೆ ದಿನ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಮನೆ ಗೃಹ ಪ್ರವೇಶ. ಸಚಿವರಾಗಿ ಹೊಸ ಮನೆಗೆ ಸರ್ಕಾರಿ ಬಂಗ್ಲೆಗೆ ನಾಳೆ ತೆರಳುತ್ತಾ ಇದ್ದಾರೆ. ಹಾಗಾಗಿ ಆ ನಿಮಿತ್ತ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ವರಿಷ್ಠರು ಭೇಟಿ ಮಾಡ್ತಕ್ಕಂಥ ಯಾರನ್ನೂ ಕೂಡ ಸಮಯವನ್ನು ಕೇಳಿಲ್ಲ. ಸಿಎಂ ರೇಸ್ನಲ್ಲೂ ಇದ್ದೀನಿ ನಾನು, ರಾಜ್ಯಾಧ್ಯಕ್ಷ ರೇಸಲ್ಲೂ ಇದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಸರ್. ಅದ್ರ ಬಗ್ಗೆ ಸರ್ ತಪ್ಪೇನಿಲ್ಲ ರೀ, ಹಿರಿಯರು ಇದ್ದಾರೆ, ಯತ್ನಾಳ ಅನೇಕ ಹಿರಿಯರು ಕೂಡ ಇದ್ದಾರೆ. ಎಲ್ಲರೂ ಎಲ್ಲರ ಹೆಸರು ಇರ್ತಾರೆ, ತಪ್ಪು ಅಂತ ಯಾಕೆ ಅನ್ಕೊಂತೀರಿ? ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ ಭಾರಿ ಅಪಮಾನ ಆಗೈತ್ರಿ. ಇಷ್ಟು ಅಪಮಾನ ಆಗೈತಲ್ಲ, ಬಹುಶಃ ಯಾರು ಬೇರೆಯವ್ರು ಯಾವ್ದಾರು ಉರ್ಲ್ ಹಾಕೋಬೇಕು ಹಂಗಾಗೈತ್ರಿ. ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗದೀನಿ, ಅಧ್ಯಕ್ಷಗೂ ರೇಸ್ನಾಗದೀನಿ. ಯಾಕೆ ದಿಲ್ಲಿ ಒಳಗೆ ಆಪ್ ಸರ್ಕಾರ ಬಿತ್ತು? ಭ್ರಷ್ಟಾಚಾರದ ಸಲುವಾಗಿನೇ ಬಿತ್ತು. ಅಂತ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ರಾಜ್ಯದ ಅಧ್ಯಕ್ಷರು ಅವರು ಡೆಲ್ಲಿಗೆ ಹೋಗೋದು, ವರಿಷ್ಠರನ್ನ ಭೇಟಿ ಮಾಡೋದು ಸಹಜ. ಯಾವ ಕುಟುಂಬ ಯಾರ ಕುಟುಂಬ ಇಲ್ಲ ರಾಜಕಾರಣದಲ್ಲಿ. ಜಾರಕಿಹೊಳಿ ಅವ್ರ ಮನೇಲಿ 4 ಜನ ಇದ್ದಾರೆ, ಅದು ಕುಟುಂಬ ರಾಜಕಾರಣ ಅಲ್ವಾ? ಸಿದ್ದೇಶ್ ಅಣ್ಣ ನಿಂತರು, ಅವ್ರ ಮನೆಯವರು ಎಲೆಕ್ಷನ್ ಇದು ಮಾಡಿದ್ರು. BP ಹರೀಶ್ ಅವರು, ಅವ್ರ ಅಪ್ಪರು ರಾಜಕೀಯದಲ್ಲಿದ್ದರು, ಅವರು ಇದ್ದಾರೆ. ಎಲ್ಲ ಕುಟುಂಬ ಸಹಜ ಅದು. ವಿಜಯೇಂದ್ರ ದೆಹಲಿ ಯಾತ್ರೆ ರಾಷ್ಟ್ರೀಯ ನಾಯಕರಿಗೆ ಸೂಚನೆ ಹೋಗಿರ್ತಾರೆ. ಇದರಲ್ಲಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಪ್ರಶ್ನೆನೇ ಇಲ್ಲ. ಯಾರು ಏನ್ ಬೇಕಾದ್ರೂ ಹೇಳಿಕೊಳ್ಳಿ, ಯಾವ ದುಷ್ಟ ಶಕ್ತಿಗಳು ತಡೆಯಕ್ಕೆ ಸಾಧ್ಯವೇ ಇಲ್ಲ. ಚಿಕನ್ ಬಿರಿಯಾನಿ ಕಬಾಬ್ ಇಫ್ತಿಯಾರ್ ಕೂಟದಲ್ಲಿ ಭಾರಿ ಹಿಂದೂ ಹುಲಿ. ಎಲ್ಲೋಗಿತ್ತಪ್ಪ ನೀನು ಹಿಂದೂ ಹುಲಿ? ಆದ್ರೆ ನಿನಗೆ ಟಿಕೆಟ್ ಬಿಜಾಪುರದಲ್ಲಿ ಕೊಡದೇ ಇದ್ರೆ ನೀನು ಕೇರಳ ಫುಟ್ಪಾತ್ ಆಗ್ತಿದ್ದೆ. ಬಿಜಾಪುರ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನೀನು ಶಾಸಕನಾಗಿದ್ದಿ ಗೊತ್ತಿಲ್ವಾ? ನೀನು ಪೇಮೆಂಟ್ ಗಿರಾಕಿ. ನಾವು ಹೈಕಮಾಂಡಕ್ಕೆ ಒತ್ತಾಯ ಮಾಡಿದ್ದೇವೆ. ಈ ಬಣಗಳನ್ನು ಸರಿಪಡಿಸಿಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಭಾಳ ಚಿಂತಾಜನಕದ. ಆಲ್ರೆಡಿ ಈಗ ನಾವು ICUನಲ್ಲಿದ್ದೀವಿ. ನೀವು ಇದೇ ಥರ ಹೈಕಮಾಂಡ್ ಅವ್ರು ಬಿಟ್ಟರೆ ಕೋಮಾ ಸ್ಟೇಜಿಗೆ ಹೋಗ್ತೀವಿ. ಅದನ್ನು ಹೈಕಮಾಂಡ್ ಅವರು ಗಮನಿಸಿ ಎಲ್ಲರನ್ನೂ ಕುಂದಿರಿಸಿ ಒಂದು ಮಾಡಬೇಕಾಗ್ತದೆ. ಇವತ್ತು ಇನ್ನೂ ನಾವು ಹಿಂಗೆ ಇದೇ ಥರ ಕಿತ್ತಾಡ್ಕೊಂತ ಹೋದ್ವಿ ಅಂದ್ರೆ ಮುಂದಿನ ದಿನದಲ್ಲಿ ಉಳುಗಾಲಿಲ್ಲ ಅನ್ನೋದು ಮಾತನ್ನು ಎಲ್ಲರಿಗೂ ಸ್ಪಷ್ಟಪಡಿಸಿದ್ದೇವೆ. ರಾಜು ಗೌಡರು ಹೇಳಿದ್ದು ಸರಿ, ಕರೆಕ್ಟ್. ಅವ್ರು ಹೇಳಿದ್ದು BJP ಈಗ ICUನಲ್ಲಿದೆ. ಸದ್ಯ ಅವ್ರಿಗಾದರೂ ಸತ್ಯ ಅರ್ಥ ಆಯ್ತಲ್ಲ. ಈ ಯತ್ನಾಳ್ ಬಣದವ್ರಿಗೆ ಮತ್ತೊಬ್ಬರಿಗೆ ಮಗದೊಬ್ಬರಿಗೆ ಗೊತ್ತಾಗ್ತಾನೇ ಇಲ್ಲ. ತಮ್ಮ ಹಳ್ಳವನ್ನು ತಾವೇ ತೋಡ್ಕೋತಾ ಇದ್ದಾರೆ. ನಾಳೆ ದಿನ ಎಲೆಕ್ಷನ್ ನಡೆದ್ರೆ ನೀವು ಯಾರೂ ಗೆಲ್ಲಲ್ಲ. ಪರಿಸ್ಥಿತಿ ರಾಜ್ಯದಲ್ಲಿ ಹೆಂಗಿದೆ ಅಂದರೆ, ಈಗೇನು 60 ಚಿಲ್ಲರೆ ಇದಿರಲ್ಲ MLAಗಳು, ಅರ್ಧಕ್ಕರ್ಧ ಇಳಿದೋಗ್ತೀರಾ. ಕಾಂಗ್ರೆಸ್ ಅವರು 130, 135, 138 ಇರೋರು ಅವ್ರು 160, 170ಕ್ಕೆ ಹೋಗ್ತಾರೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೂ ಬಡದಾಟ ಅಂದ್ಕೊಂಡು ಕೂತೀರಿ, ನಿಮಗೆ ಮುಂದೆ ಜನ ಬುದ್ಧಿ ಕಲಿಸ್ತಾರೆ. ಇನ್ನು ದೆಹಲಿ ಚುನಾವಣೆ ಬೆನ್ನಲ್ಲೇ EVM ಮೇಲೆ ಮತ್ತೆ ಕಾಂಗ್ರೆಸ್ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ಸಚಿವ ತಂಗಡಗಿ ಅವರು ಮಾತನಾಡಿ, ದೆಹಲಿ ಸೋಲನ್ನು ಒಪ್ಕೋತೀವಿ, ಆದರೆ ಈಗಲೂ ನಮಗೆ EVM ಮೇಲೆ ಅನುಮಾನ ಇದೆ ಅಂತ ಹೇಳಿದ್ದಾರೆ. ತಮಗೆ ಬೇಕಾದ ಕಡೆಯಲ್ಲಿ EVM ಮೂಲಕ ಗೆಲ್ತಾರೆ, BJPಗರು EVMನಿಂದಲೇ ಗೆಲ್ಲೋದು ಅಂತ ಹೇಳಿದ್ದಾರೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಕೂಡ EVM ಮೇಲೆ ಅನುಮಾನ ಇದೆ, ಇದನ್ನು ಚುನಾವಣಾ ಆಯೋಗ ಇನ್ನೂ ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದು, EVM ಮತ್ತು ಚುನಾವಣಾ ಆಯೋಗದ ಮೇಲೆ ಕಾಂಗ್ರೆಸ್ಸಿಗರು ಮಾತ್ರ ಆರೋಪ ಮಾಡ್ತಾರೆ, ಆದರೆ ರಾಹುಲ್ ಗಾಂಧಿ ಅಸಮರ್ಥರಾಗಿರೋದ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೇಜ್ರಿವಾಲ್ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯೆ ಜಂಬ ಇದೆ, ಅಹಂ ಇದೆ ಅಂತ ಸಚಿವ ರಾಜಣ್ಣ ವ್ಯಾಖ್ಯಾನಿಸಿದ್ದಾರೆ. ರಾಷ್ಟ್ರ ರಾಜಕಾರಣ ಅರಿತು ಶತ್ರುವನ್ನು ಸೋಲಿಸಬೇಕು, ಜಾತ್ಯತೀತರು ಒಂದಾಗಬೇಕು, ಜಾತಿ ಸೋಲಿಸಬೇಕು, ಮತ ವಿಭಜನೆಯಿಂದ BJP ಗೆದ್ದಿದೆ ಅಂತ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಕೂಡ ಕೇಜ್ರಿವಾಲ್ ಇಂಡಿ ಒಕ್ಕೂಟದ ಜೊತೆ ಹೋಗಿದ್ದರೆ BJPಗೆ ಅವಕಾಶ ಇರಲಿಲ್ಲ, ಕೇಜ್ರಿವಾಲ್ ಸ್ವಲ್ಪ ದುಡುಕಿನ ನಿರ್ಧಾರ ಮಾಡಿದ್ರು ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ನನಗೂ ಇನ್ನೂ ಸಂಶಯ ಇದೆ, EVMನಿಂದ ಮಾತ್ರ ಗೆಲ್ತಾ ಇದ್ದಾರೆ. ಅವರಿಗೆ ಅನುಮಾನ ಬರಬಾರ್ದಂತ ಅಲ್ಲೆಲ್ಲೆಲ್ಲೆಲ್ಲೇ ಗೆಲ್ಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲದ ಅವ್ರ ಕೈಗಿದೆ. ಅದು ಇನ್ನು EVM ಮ್ಯಾಗ ನನಗೆ ಈಗಲೂ ಅನುಮಾನ ಇದೆ. ಇವ್ರಿಗೆ ಗೆಲ್ತೀನಿ ಅಂತಲ್ಲ, ಈ ದೇಶಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ? ಅನುಮಾನನ ವಿರೋಧ ಪಕ್ಷಗಳೆಲ್ಲ ವ್ಯಕ್ತ ಮಾಡ್ತಾ ಇದ್ದೇವೆ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್. ಅವರು ಕ್ಲಿಯರ್ ಆಗಿ ಅವರ ಅನುಮಾನ ಏನಿದೆ ಅದನ್ನು ಪರಿಹರಿಸಿ. ಈಗ ಅಮೆರಿಕದಂಥ ದೇಶದಲ್ಲಿ ಬ್ಯಾಲೆಟ್ ಎಲ್ಲ ನಡೀತಾ ಇದೆಯಲ್ಲ, ಅನುಮಾನಗಳು ಬಂದಾಗ ಕ್ಲಿಯರ್ ಮಾಡುವಂಥದ್ದು ಚುನಾವಣೆಯ ಆದ್ಯ ಕರ್ತವ್ಯ. ಕಾಂಗ್ರೆಸ್ ಪಾರ್ಟಿ EVM ಬಗ್ಗೆ ಮತ್ತು ಇಲೆಕ್ಷನ್ ಕಮಿಷನ್ ಬಗ್ಗೆ ಮಾತನಾಡ್ತಾರೆ ಹೊರತಾಗಿ ರಾಹುಲ್ ಗಾಂಧಿ ಅವರ ನೇತೃತ್ವದ ಬಗ್ಗೆ, ಅವರ ಅಸಾಮರ್ಥ್ಯದ ಬಗ್ಗೆ ಕಾಂಗ್ರೆಸ್ ಪಾರ್ಟಿಯವರು ಚಿಂತನೆಯನ್ನ ಮಾಡೋದಿಲ್ಲ. ಆಮ್ ಆದ್ಮಿ ಪಾರ್ಟಿ ಇದ್ದದ್ದೇ ಒಂದು ತಾತ್ಕಾಲಿಕ, ಅದು ಸುಳ್ಳು ಹೇಳಿ ದಿಲ್ಲಿಯಲ್ಲಿ ಅಧಿಕಾರಕ್ಕೆ ಬಂದಿದ್ರು. ನಮ್ಮ ದೇಶದ ಚುನಾವಣೆ ವ್ಯವಸ್ಥೆಯನ್ನ ಅಪಹಾಸ್ಯ ಮಾಡುವಂತ, ಅದರ ಕ್ರೆಡಿಬಿಲಿಟಿ ಕಮ್ಮಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋದನ್ನ ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ. ದೆಹಲಿಯ ಚುನಾವಣಾ ಫಲಿತಾಂಶ ಪ್ರಾರಂಭಿಕವಾಗಿ ಎಲ್ಲರೂ ನಿರೀಕ್ಷೆ ಮಾಡಿದಂತ ಒಂದು ಫಲಿತಾಂಶ. ಭ್ರಷ್ಟಾಚಾರದ ವಿರುದ್ಧ ಘೋಷಣೆಯೊಂದಿಗೆ ಬಂದಂತ AAP ಭ್ರಷ್ಟಾಚಾರದಲ್ಲಿ ಸಿಲುಕಿ ದೆಹಲಿಯ ಜನತೆಯ ಭಾವನೆಗಳಿಗೆ ಧಕ್ಕೆ ತಂದಿದ್ರು. ದೆಹಲಿಯಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ಇನ್ನು ಐತಿಹಾಸಿಕ ಜಯದೊಂದಿಗೆ 27 ವರ್ಷಗಳ ಬಳಿಕ ದೆಹಲಿ ದರ್ಬಾರ್ಗೆ ಸಜ್ಜಾಗಿರುವಂತಹ BJPಯಲ್ಲಿ CM ಆಯ್ಕೆ ಕಸರತ್ತು ಜೋರಾಗಿದೆ.
ಸಿಎಂ ರೇಸ್ನಲ್ಲಿ ಅರ್ಧ ಡಜನ್ಗೂ ಹೆಚ್ಚು ಘಟಾನುಘಟಿ ನಾಯಕರಿದ್ದಾರೆ. ಸಿಎಂ ಆಯ್ಕೆಗೆ ವೀಕ್ಷಕರ ನೇಮಕ ಸಾಧ್ಯತೆ ಇದ್ದು ಆ ಬಳಿಕ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಆದರೆ ನವದೆಹಲಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದರೆ ದೆಹಲಿಯ ಮುಖ್ಯಮಂತ್ರಿ ಆಗೋದು ವಾಡಿಕೆಯಾಗಿದ್ದು, ಇದೀಗ ಕೇಜ್ರಿವಾಲ್ಗೆ ಮಣ್ಣು ಮುಕ್ಕಿಸಿರುವ ಪರವೇಶ್ ವರ್ಮಾ ಸಿಎಂ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಗೆಲುವು ಕಾಣ್ತಾ ಇದ್ದಂತೆಯೇ ಅಮಿತ್ ಶಾ ಅವರನ್ನು ಪರವೇಶ್ ವರ್ಮಾ ಅವರು ಭೇಟಿಯಾಗಿ ಕೂಡ ಬಂದಿದ್ದಾರೆ. ದೆಹಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಹಿರಿಯ ಮತ್ತು ಅನುಭವಿ ನಾಯಕ ಸತೀಶ್ ಉಪಾಧ್ಯಾಯ ಹೆಸರು ಮುಂಚೂಣಿಯಲ್ಲಿದೆ. ಇವರ ಜೊತೆಗೆ ಜನಕ್ಪುರ ಶಾಸಕ ಆಶಿಷ್ ಸೂದ್, ದೆಹಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದ ವಿಜೇಂದ್ರ ಗುಪ್ತಾ ಹೆಸರು ಕೂಡ ಸಿಎಂ ರೇಸಲ್ಲಿ ಕೇಳಿಬಂದಿದೆ. ಲೆಫ್ಟಿನೆಂಟ್ ಗವರ್ನರ್ನನ್ನು ಡೆಲ್ಲಿ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ಭೇಟಿಗೆ ಸಮಯ ಕೇಳಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಆಗಿ. ಇನ್ನು ಪ್ರಧಾನಿ ಮೋದಿ ಅವರು ಅಮೆರಿಕ, ಫ್ರಾನ್ಸ್ ಭೇಟಿ ಬಳಿಕವಷ್ಟೇ ಸಿಎಂ ಪದಗ್ರಹಣ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಸಿಎಂ ಸ್ಥಾನಕ್ಕೆ ಅತಿಶಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ.